ಈ ವೇದಿಕೆಗೆ ಬಂದ ಕೂಡಲೇ ಒಂದು ಅವ್ಯಕ್ತವಾದ ಆನಂದ ಆಯ್ತು ನಮಗೆ. ದೇವೇಂದ್ರನ ಸಭೆಯೇ ಇಲ್ಲಿ ಇಳಿದು ಬಂದತನ್ನುವಂಗೆ. ನಿಜವಾಗೂ ದೇವೇಂದ್ರನ ಸಭೆಗಿಂತ ಒಂದು ಗುಂಜು ತೂಕ ಹೆಚ್ಚಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅಲ್ಲಿಯೂ ಸಹಿತ ಅಮರರು ಅಂತ ಹೆಸರಿಗೆ ಅಮರರು, ಆದರೆ ಮೃತ್ಯು ಗೆದ್ದವರು ಯಾರು ಇಲ್ಲ. ನಿಜವಾದ ಸಾಧು ಸಂತರೇ ಮೃತ್ಯುವಿನ ಕೂಡ ಗೆದ್ದು ಮೃತ್ಯುಂಜಯರಾದಂಥವ್ರು. ಸಾಧೂನಾಂ ದರ್ಶನಂ ಪುಣ್ಯಂ. ನೀವೇನು ಇಲ್ಲಿ ಪ್ರವಚನ ಕೇಳ್ರಿ ಬಿಡ್ರಿ, ನಿಮಗೆ ತಿಳಿಲಿ ಬಿಡಿಲಿ, ಸುಮ್ಮನೆ ಬಂದು ಕಣ್ಣು ತುಂಬ ಈ ಎಲ್ಲ ಮಹಾತ್ಮರು ನೋಡ್ತಿರಲ್ಲ, ಇಷ್ಟು ಸಾಕು ನಿಮ್ಮ ಜನ್ಮ ಸಾರ್ಥಕ ಆಗಕ್ಕೆ ಮತ್ತೊಂದು ಕಾರಣ ಬೇಕಾಗಿಲ್ಲ. ಯಾಕಂದ್ರೆ ಪರಮಾತ್ಮ ಎಲ್ಲದನ ಅಂದರೆ ಶರಣ ಜನರ ಸದು ಹೃದಯ ನಳಿನದೊಳು ಪರಿಶೋಭಿಸುತ್ತಿಹುದು ನಿನ್ನ ಪಾದ. ಅವನು ಕೈಲಾಸದಾಗ, ವೈಕುಂಠದಾಗ, ತಿರುಪತಿಯಾಗ, ಧರ್ಮಸ್ಥಳದಾಗ ಇಲ್ಲ, ಈ ಎಲ್ಲ ಸಾಧು ಸಂತ ಶರಣರ ಹೃದಯದೊಳಗೆ ಅವನ ನಿಜವಾದ ವಾಸಸ್ಥಾನ. ಅಂತ ಎಲ್ಲ ಮಹಾತ್ಮರನ್ನ ಕರೆಸಿ ನಮಗೆ ದರ್ಶನ ಕೊಡಿಸ್ತಾ ಇದಾರಲ್ಲ. ನಿಜವಾಗಿಯೂ ಅಮರೇಶ್ವರ ಮಹಾರಾಜರು ನಿಮಗೆ ಮಾಡಿದ ಉಪಕಾರ ಯಾವ ತಂದೆ ತಾಯಿ ಬಂಧು ಬಾಂಧವರು ನಿಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಮಹತ್ ಉಪಕಾರವನ್ನ ಪೂಜ್ಯ ಅಮರೇಶ್ವರ ಮಹಾರಾಜರು ನಿಮಗೆ ಮಾಡಿದ್ದಾರೆ. ಅಂತ ಪೂಜ್ಯರನ್ನು ಪಡೆದಂಥ ಈ ಗ್ರಾಮ ಧನ್ಯ ಧನ್ಯ. ಪುಣ್ಯಾತ್ಮರೇ, ಯಾಕಂದ್ರೆ ಯಾವಾಗಲೂ ಮಹಾತ್ಮರ ವಿಚಾರ ಏನು ಮಾಡಿದ್ರೆ ನಮ್ಮ ಮಂದಿ ಉದ್ಧಾರ ಆದಾರು, ಏನು ಮಾಡಿದ್ರೆ ನಮ್ಮ ಭಕ್ತರಿಗೆ ಧನ್ಯತೆ ಪ್ರಾಪ್ತ ಆಗ್ತೈತಿ. ಇವ್ರನ್ನ ಹೆಂಗೆ ಉದ್ಧಾರ ಮಾಡ್ಬೇಕು ಹಗಲು ರಾತ್ರಿ ಅವ್ರು ಚಿಂತೆ ಮಾಡೋದು ನಮ್ಮ ಕಲ್ಯಾಣಕ್ಕೆ. ನಾವು ಹಗಲು ರಾತ್ರಿ ಚಿಂತೆ ಮಾಡೋದು ಹೆಂಡ್ರು ಮಕ್ಕಳ ಸಲುವಾಗಿ. ಇಷ್ಟೇ ಕರ್ಮಕ್ಕೂ ಧರ್ಮಕ್ಕೂ ಇರೋ ವ್ಯತ್ಯಾಸ. ನಿನ್ನ ಹೆಂಡ್ರು ಮಕ್ಕಳ ಬಗ್ಗೆ ಚಿಂತೆ ಮಾಡೋದು ನಿನ್ನ ಕರ್ಮ. ನನ್ನ ಭಕ್ತರು, ನನ್ನ ಸಮಾಜ ಉದ್ಧಾರ ಆಗಲಿ ಅಂತ ಸದಾ ಚಿಂತನೆ ಮಾಡೋದು ಅದು ಧರ್ಮ. ಅಂತ ಧರ್ಮ ಮೂರ್ತಿಗಳು ಸಿಕ್ಕಿರುವಂಥದ್ದು ನಿಮ್ಮ ಭಾಗ್ಯ, ನಿಮ್ಮ ಪುಣ್ಯಾತ್ಮರೇ. ಇವತ್ತು ಅಧಿಷ್ಠಾನವಾಗಿ ಇಟ್ಕೊಂಡಿರುವಂಥ ವಿಷಯದ ಮೇಲೆ ಎರಡೇ ಮಾತಾಡಿ ಮುಗಿಸ್ತೀವಿ. ಯಾಕಂದ್ರೆ ನಾವು ಈಗೀಗ ಬಂದು ಸೇರ್ಕೊಂಡೀವಿ, ನೀವು ಮಧ್ಯಾಹ್ನದಾಗಿಂದ ಇದ್ರಾಗ ಅದೀರಿ. ಎಲ್ಲರೂ ತಲೆ ಮೇಲೆ ಕೊಡೋ ಹೊತ್ತು ಎಷ್ಟೆಲ್ಲ ಶ್ರಮಪಟ್ಟು ಈ ಜಾತ್ರೆ ವೈಭವಕ್ಕೆ ನೀವೇ ಕಾರಣ. ಇರಲಿ, 8 ಗೇಣಿನ ದೇಹ ಅಂತ ಇವತ್ತು ವಿಷಯ ಇಟ್ಕೊಂಡಾರೆ. ನಮಗೆ ನಿಜವಾದ ನೆಂಟು ಯಾರಪ್ಪ ಅಂದ್ರೆ ಕಷ್ಟಕ್ಕೆ ಆಗವನೇ ನೆಂಟ. ಕಷ್ಟಕ್ಕೆ ಆಗಲಿಲ್ಲ ಅಂದ್ರೆ ಅವನು ಊರು ಹೊರಗಿನ ಗಿಡ ಇದ್ದಂಗೆ ಅವನು ನೆಂಟಲ್ಲವ. ಸದಾ ಕಾಲ ನಮ್ಮ ಜೊತೆಗಿರುವಂಥವನು, ನಮ್ಮನ್ನು ಬಿಟ್ಟು ಅಗಲಾರಲಾರ್ದಂಥ ನಿಜವಾದ ನೆಂಟ ಅಂದ್ರೆ ಅವ ಪರಮಾತ್ಮ. ಅವನು ಒಂದು ಕ್ಷಣ ನಮ್ಮನ್ನು ಬಿಟ್ಟು ಅಗಲಿದ ಅಂದರೆ ಈಗೇನು ನೆಟ್ಟಗೆ ಕುಂತಿರಲ್ಲ, ಗೂಟ ಕೊಟ್ಟು ಕುಂದಿರಿಸ್ಬೇಕು ನಮ್ಮನ್ನು. ಹೌದು, ಯಾರಿಗೂ ಸೀದಾ ಕುಂದ್ರಕ್ಕೆ ಸಹಿತ ಬರೋಂಗಿಲ್ಲ, ನಿಲ್ಲಕ್ಕೆ ಉಸಿರಾಡಕ್ಕೆ ಸಹಿತ ಬರೋಂಗಿಲ್ಲ. ನೋಡೋದು, ಕೇಳೋದು, ಮುಟ್ಟೋದು, ನಗೋದು ಇದನ್ನೆಲ್ಲ ಮಾಡ್ಲಿಕ್ಕೆ ಮೂಲ ಶಕ್ತಿ, ಮೂಲ ಚೇತನ ಆ ಪರಮಾತ್ಮ. ಶಬ್ದ ಕೇಳಾಕತ್ತೈತಿ ನಿಮಗೆ, ಮೈಕ್, ಬೆಳಕು, ಗಾಳಿ ಬೀಸಕತ್ತಿದ, ಫ್ಯಾನ್, ಕೆಲಸ ಬೇರೆ ಬೇರೆ ಮಾಡಕತ್ತೇವು. ಮೂಲವಾಗಿರುವಂಥ ಕರೆಂಟ್ ಒಂದೇ. ಆ ಕರೆಂಟ್ ಇಲ್ಲ ಅಂದ್ರೆ ಮೈಕು ಇಲ್ಲ, ಬೆಳಕು ಇಲ್ಲ, ಫ್ಯಾನು ಇಲ್ಲ. ಹೌದಲ್ಲ? ಹಂಗೆ ನಮ್ಮ ಮೈಯಾಗ ಒಂದು ಕರೆಂಟ್ ಐತಿ. ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಮಾತು ಮನಂಗಳಿಂದ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲವಾದಂಥ ಪರಮಾತ್ಮ ನಮ್ಮ ಮೈಯಾಗ ಅದಾನಂತ ಹೇಳಿ ನಾವು ಇವತ್ತು ಜೀವಂತವಾಗಿದ್ದೇವೆ. ಅವನಿಗೂ ನಮಗೂ ನೆಂಟಸ್ತಿಕ್ಕಿ ಮುರಿದು ಬಿತ್ತು, ಅವ್ನು ನಮ್ಮ ಬಿಟ್ಟು ಹೋದ ಅಂದ್ರೆ ಕುಣಿಯಾಗ ಇದಕ್ಕೆ ಒಂದು ಕವಡೆ ಕಾಸಿನ ಕಿಮ್ಮತ್ತಿಲ್ರಿ. ಬರೀ ಮುಟ್ಟಿ ಬಂದ್ರೆ ಮನೆಗೆ ಬಂದು ಮೈ ತೊಳ್ಕೊಂತಾರ. ಇಂಥ ಹೊಲಸು ಶರೀರ ಐತಲ್ಲ ಇದು. ವ್ಯಾಧನೊಂದು ಮಲವ ಕೊಂದೊಡೆ ಸಲುವ ಹಾಗಕ್ಕೆ ಬಿಲವರಯ್ಯ, ನೆಲನಾಳುವನ ಹೆಣನೆಂದರು ಒಂದು ಅಡಿಕೆಗೆ ಕೊಂಬರಿಲ್ಲ. ಈ ಶರೀರದ ಕಿಮ್ಮತ್ತು, ಒಂದು ಮೊಲ ಹೊಡ್ಕೊಂಡು ಬಂದ್ರೆ ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಂತಾರ. ಆದ್ರೆ ಇದು ದೇಶ ಆಳವಂದ್ರೆ ಊರಿಗೆ ಗೌಡ ಅಂದ್ರೂ ಇಲ್ರಿ, ಸ್ವಲ್ಪ ಮಳೆ ಬರಕತೈತಿ, ಸ್ವಲ್ಪ ನಿಮ್ಮ ಮನೆಯಾಗ ಇಟ್ಟು ಮಳೆ ನಿಂತ ಮೇಲೆ ಹೋಯ್ತವೆ ಅಂದ್ರೆ ಬಡಗಿ ತಗೊಂತಾರವ್ರು. ಯಾಕೋ ನಿಮ್ಮ ಹೆಣ ನಮ್ಮ ಮನ್ಯಾಗ ಅಂತಾರೆ. ಈ ಹೆಣಕ್ಕೆ ಒಂದಿಷ್ಟು ಕಿಮ್ಮತ್ತಿಲ್ಲ. ನಿಮಗೆ ಏನಾರ ಬೆಲೆ ಕೊಡ್ತಾರೆ, ಬರ್ರಿ
ಮಗಳ ಕುಂದ್ರಿ ಅಂತ ಕುಂದ್ರಿಸ್ಕೊಂತಾರ ಅಂದ್ರೆ ಒಳಗೆ ಶಿವ ಅದಾನಂತ. ಆ ಶಿವ ಹೋದಂದ್ರೆ ಈ ಶವಕ್ಕೆ ಏನೂ ಕಿಮ್ಮತ್ತಿಲ್ಲ. ಹೆಂಟಿ ಒಳಗೆ ಮುಚ್ತಾರ, ಸುಡ್ತಾರ. ಇದನ್ನು ಮಣ್ಣು ಮಾಡುವಂಥ ಈ ಶರೀರಕ್ಕೆ ಎಷ್ಟು ಪ್ರೀತಿ ಮಾಡ್ತೇವೆ. ಬೆಳಗ್ಗೆದ್ದಾಗಿಂದ ರಾತ್ರಿ ಮಲಗೋತನ, ಹುಟ್ಟಿದಾಗಿಂದ ಸಾಯೋತನ ನಮಗಿದೇ ಚಿಂತೆ, ಇದೇ ಚಿಂತೆ. ಇದನ್ನು ಶುದ್ಧ ಮಾಡೋದು, ಇದನ್ನು ಶೃಂಗಾರ ಮಾಡೋದು, ಇದು ಹಲ್ ತಿಕ್ಕೋದು, ಇದನ್ನು ಕರ್ಕೊಂಡು ಹೋಗೋದು, ಇದನ್ನು ತೊಳೆಯೋದು, ಸೆಂಟು ಪೆಂಟು, ಎಷ್ಟು ಪ್ರೀತಿ ಮಾಡ್ತೇವೆ ಇದನ್ನ. ಇದರ ದೋಷ ಏನಂತ ನಮಗೆ ಗೊತ್ತಿಲ್ಲ. ಮಹಾತ್ಮರು ಎಚ್ಚರಿಸ್ತಾರ, ನಮಗೆ ಎಚ್ಚರ ಆಗರು ಇದನ್ನು ಭಾಳ ಹಚ್ಕೋಬೇಡ್ರಿ. ಈ ಶರೀರದಾಗ ಎಲುಬು, ಮಾಂಸ, ಮೂತ್ರ, ಎಲುಬಿನ ತಡಿಕೆ, ಮೂತ್ರದ ಹಡಿಕೆ, ಸುಡಲಿ ಕಾಯವ ಅಂತ ಹೇಳಿದಾರ. ಒಂದು ನಾಯಿ ಎಲ್ಲಿದಾರ ಒಂದು ಎಲುಬು ಕಚ್ಕೊಂಡು ಮನೆ ಹಚ ಹಚ ಇದೆಲ್ಲ ಹೊಲಸ್ತಂತ ಬಡಿತೇವಿ. ನಮ್ಮಯ್ಯಾಗಿ ಏನು ಚಲೋ ಸಮನ ಐತೇನು? ಅವ ಎಲುಬು, ಅವ ಮಾಂಸ, ಮ್ಯಾಲ ಒಟ್ಟು ಚರ್ಮ ಚಂದ ಕಾಣಕತ್ತೈತಿಯಪ್ಪ. ಇದರೊಳಗೆ ಏನು ಸಾರಾಂಶ ಇಲ್ಲ. ನೀ ಸುಮ್ಮನೆ ಇದನ್ನು ಭಾಳ ಪ್ರೀತಿ ಮಾಡ್ತಿದ್ದಿ. ಇದ್ರ ದೋಷ ನಿನಗೆ ಗೊತ್ತಾತಂದ್ರೆ ಇವತ್ತ ವಾಕ್ರಿಕೆ ಬರ್ತೈತಿ. ನಿಮಗೆ ಗೊತ್ತಾಗಿಲ್ಲ ಅಂತ ಇದನ್ನು ಭಾಳ ಹಚ್ಕೊಂಡಿರಿ. ಒಂದು ಮುದುಕಿ ಸ್ವಾಮಿಗಳನ್ನು ಕರೆದಿತ್ತಂತ ಬಿನ್ನಾಕ. ಸ್ವಾಮಿಗಳು ಹೋದರು, ಮುದುಕಿ ಎಲ್ಲ ತಯಾರು ಮಾಡಿದ್ಲು, ಚಪಾತಿ ಮಾತ್ರ ಬಿಸಿ ಬಿಸಿ ಕೊಡ್ಬೇಕು ಸ್ವಾಮಿಗಳಿಗಂತ. ಆಗ ಅಪ್ಪಗಳನ್ನ ಕುಂದ್ರಿಸಿಯಪ್ಪ ಒಂದು 5 ನಿಮಿಷ ಕುಂದ್ರಿ ಅಂತ ಕುಂದ್ರಿಸ್ಕೊಂಡು ಚಪಾತಿ ಮಾಡಕತ್ತಿದ್ಲು. ಹಿಟ್ಟು ಕಲಸೋ ಮುಂದೆ ಆ ಮುದುಕಿಗೆ ಚಟ ಇತ್ತು ತಂಬಾಕು ತಿನ್ನೋದು, ಅಡಿಕೆಯಲ್ಲಿ ತಂಬಾಕು. ಸ್ವಾಮಿಗಳು ಸುಮ್ಮನೆ ಇರ್ಬೇಕು ಬೇಡ ಯವ್ವ, ಎಲ್ಲ ಒಬ್ಬಕ್ಕೆ ಗುದ್ದಾಡಕತ್ತಿ, ಮೊಮ್ಮಕ್ಕಳು ಮಕ್ಕಳು ಇಲ್ಲೇನೋ ಒಂದು ಕೂಳಿ ಯಪ್ಪ ಅಂತ ದುಃಖ ಉಕ್ಕಿ ಬಂತೆಲ್ಲ ಬ್ಯಾರೆಗಿದ್ರು. ಯಪ್ಪ ಅಂತ ಬಾಯಿ ತೆಗಿ ಕೊಡ್ದ, ಬಾಯಾಗಿಂದ ಒಂದಿಟ್ಟು ತುಬುಕ್ಕನ ಬಿತ್ತ ಎಲ್ಲಿ ಆ ಕಲಸೋ ಹಿಟ್ನ್ಯಾಗ. ಅದು ನೋಡ್ಲಿಲ್ಲ ಮುದುಕಿ ಹಾಕ್ಕೊಂಡು ಅದನ್ನು ನಾದೇ ಬಿಟ್ಲು. ಸ್ವಾಮಿಗಳು ನೋಡಿದ್ರು, ಚಪಾತಿ ತಯಾರು ಮಾಡಿ ಎಲ್ಲ ಮಾಡಿ ನೀಡಾಕ ಎಲ್ಲ ಹಚ್ಚಿದ್ಲು. ಚಪಾತಿ ತನಕ ಬೇಡ 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 ಅಂತ. ಯಾಕೆಯಪ್ಪ ನಿನ್ನ ಸಲುವಾಗಿ ಬಿಸಿ ಬಿಸಿ ಬಿಸಿದಾದ್ರೆ ಒಟ್ಟ ಚಪಾತಿ ಬೇಡ. ಯಾಕೆ? ನಮಗೆ ಚಪಾತಿ ಅಂದ್ರೆ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ? ನೋಡಿದ್ರವರು, ನೋಡಿದ್ದಿಲ್ಲ ಅಂದ್ರೆ ಹೊಡಿತಿದ್ರು. ಹಂಗೆ ನಾವು ಸಹಿತ ನೋಡಿಲ್ಲ ಇದ್ರೊಳಗೆ ಏನು ದೋಷ ಐತಿ, ಇದ್ರಾಗ ಏನು ಹೊಲಸೈತಿ. 3 ದಿನ ನೀರಿಲ್ಲ ಅಂದ್ರೆ ಹಿಗ್ಗುವಿ ಯಾತಕೋ ಮನುಜ ಕುಗ್ಗುವಿ ಯಾತಕೋ, ಹಿಗ್ಗುವಿ ಕುಗ್ಗುವಿ ಮುಗ್ಗುವಿ ಮರುಗುವಿ, ಅಗ್ನಿ ಒಳಗೆ ಬಿದ್ದು ದಗ್ಧವಾಗುವ ದೇಹಕ್ಕೆ 3 ದಿನ ನೀರಿಲ್ಲ ಅಂದ್ರೆ ನಾರುವಂಥ ದೇಹಕ್ಕೆ ಎಷ್ಟು ಪ್ರೀತಿ ಮಾಡ್ತೀಯಲ್ಲೋ ಆ ನೆಂಟನ ಕಡೆಗೆ ಲಕ್ಷ್ಯ ಕೊಡು. ಹೆಂಟಿ ಒಳಗೆ ಮುಚ್ಚೋ ಈ ಶರೀರ ಕಡೆ ಲಕ್ಷ್ಯ ಕೊಡಬೇಡ. ಆ ನೆಂಟನೇ ಈ ಜನ್ಮಕ್ಕೂ ಮುಂದೆ ಸದಾ ಎಲ್ಲ ಜನ್ಮದೊಳಗೂ ನಮ್ಮ ಜೊತೆಗಾರ. ಆ ನೆಂಟ ಅವನ ಕಡೆಗೆ ಲಕ್ಷ್ಯ ಕೊಡು, ಪರಮಾತ್ಮನ ಕಡೆಗೆ ಅನ್ನುವಂಥದ್ದು ಇವತ್ತಿನ ವಿಷಯದ ಸಾರಾಂಶ. ಭಾಳ ಸಂತೋಷ ಆಯ್ತು. ಇಷ್ಟೆಲ್ಲ ಅದ್ಧೂರಿಯಾದ ಕಾರ್ಯಕ್ರಮ. ನಿಜವಾಗಿಯೂ ಇದೊಂದು ಹೊಸ ಬದಲಾವಣೆ. ಮುಂದಿನ ದಿನಮಾನದೊಳಗೆ ಈ ಸುತ್ತ 100 ಹಳ್ಳಿ ಒಳಗೆ ಈ ಕಾರ್ಯಕ್ರಮ ಅಪರೂಪದ ಕಾರ್ಯಕ್ರಮ ಆಗೋದ್ರೊಳಗೆ ಸಂಶಯ ಇಲ್ಲ. ಅದರೊಳಗೆ ಕಾರ್ಯಸಿದ್ಧಿ ಉಳ್ಳಂಥವರು, ಸಿದ್ಧ ಪುರುಷರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾದಂಥವರು, ಅಮರೇಶ್ವರ ಮಹಾರಾಜರ ವಾಣಿ ಅಂದ್ರೆ ಈ ಕರ್ನಾಟಕದ ತುಂಬ ಯಾವ ಮೂಲೆಗೆ ಹೋದರೂ ಆ ಉಪ್ಪವ್ರ ಹೆಸರು ಅಷ್ಟು ಪ್ರಖ್ಯಾತ ಪ್ರಸಿದ್ಧಿ. ಯಾಕೆ? ಏನು ತಿಂತಾನೆ ಅದರದ್ದು ಡೇಕ್ರಿಕೆ ಬರ್ತದೆ. ಸದಾಕಾಲ ಪರಮಾತ್ಮನ ಚಿಂತನೆ ಹೇಳುವಂಥ ಮಹಾತ್ಮರ ಮಾತು ಎಲ್ಲರ ಮನಸ್ಸಿಗೆ ಹಿಡಿಸ್ತಾವ. ಅಂಥ ಅಪರೂಪದ ಮಹಾತ್ಮರು ಪ್ರತಿ ವರ್ಷ ಜೋಡುಕುರುಳಿಗೆ ಬಂದು ಆಶೀರ್ವಾದ ಮಾಡಿ ಬರ್ತಾರೆ. ಆ ಪೂಜ್ಯರಿಗೆ ಜೋಡುಕುರುಳಿ ಶ್ರೀಮಠದ ವತಿಯಿಂದ ಒಂದು ಸಣ್ಣ ಸತ್ಕಾರ ಮಾಡಿ ನಾವು ನಿರ್ಗಮಿಸ್ತೇವೆ. ಪೂಜ್ಯರ ಆಶೀರ್ವಾದ ಸದೈವ ನಮ್ಮ ಮೇಲೆ ಇರಲಿ ಅಂತ ಪೂಜ್ಯಪಾದರಲ್ಲಿ ವಿನಂತಿ ಮಾಡುತ್ತಾ ವಾಣಿಗೆ ವಿರಾಮ. ಹರಿ ಓಂ ತತ್ಸತ್.